ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ನಾನು ಹೇಳ್ತಾ ಇದ್ದೇನಪ್ಪ ಅಂದರೆ CET ಆನ್ಲೈನ್ ಅಪ್ಲಿಕೇಶನ್ಗೆ ಹೊಸ್ದಾಗಿ ಓಪನ್ ಆಗಿದ್ದಿಲ್ಲ. ಸೊ ಅದನ್ನು ಯಾವ ಥರ ಹಾಕೋದಂತ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಸೊ ನಾವು ಈಗ ಏನು ಮಾಡಿದ್ದೀನಿ, ನಾನು ಕ್ರೋಮ್ನ ಓಪನ್ ಮಾಡಿ ಇದರಲ್ಲಿ ಏನು ಮಾಡ್ತೀನಿ, CET ಆನ್ಲೈನ್ ಅಥವಾ KEA ಅಂತ ಕೊಟ್ಟ ಏನಾಗುತ್ತೆ ನಮಗೆ ಇದು ಈ ಥರ KE ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಪ್ರವೇಶ ಅಂತ ಬನ್ನಿ. ಪ್ರವೇಶ ಬಂದಾಗ ಏನಾಗಿದೆ, ಇಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2025 ಇದೆ. ಸೊ ನಮಗೆ ಹೊಸ್ದಾಗಿ ಅಪ್ಲಿಕೇಶನ್ ಹಾಕೋದ್ರಿಂದ 2025. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇದ್ರ ಬಗ್ಗೆ ಪಠ್ಯಕ್ರಮಗಳಿದೆ, ಅಧಿಸೂಚನೆ ಇದೆ, ಮತ್ತು ಆನ್ಲೈನಲ್ಲಿ ಯಾವ ಥರ ನಾವು ಅಪ್ಲಿಕೇಶನ್ ಹಾಕಬೇಕು, ಏನೇನು ಪ್ರೊಸೀಜರ್ಸ್ ಇದೆ ಅಂತ ತೋರಿಸುತ್ತೆ. ಸೊ KSET 2025 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ಥರ ಓಪನ್ ಆಗುತ್ತೆ. ಇದರ ಫಸ್ಟ್ ಸ್ಟೆಪ್ ಅಪ್ಲಿಕೇಶನ್ನ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ KSET ಅನ್ನೋದಿದೆಯಲ್ಲ, ಸೊ ಅದನ್ನು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಆಮೇಲೇನು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಆಮೇಲೆ ಪೇಮೆಂಟ್ ಮಾಡಬೇಕು. ಆಮೇಲೆ ಪೇಮೆಂಟು ಸಕ್ಸಸ್ ಆಗಿದೆಯೋ ಅಥವಾ ಏನಾಗಿದೆ ಅಂತ ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಲಾಸ್ಟ್ ನಮಗೆ ಅಪ್ಲಿಕೇಶನ್ನ ಪ್ರಿಂಟ್ಔಟ್ ತೊಗೊಬೋದಾಗುತ್ತೆ. ಸೊ ಫಸ್ಟಿಗೆ ನನಗೆ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸೊ ಹಾಗಾಗಿ ನಾವು ಈಗ ಏನು ಮಾಡಬೇಕಾಗತ್ತೆ, ಸೊ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಇದರಲ್ಲಿ ನಮಗೆ ಫುಲ್ ಡೀಟೇಲ್ಸ್ ಕೇಳ್ತಾ ಇದೆ. ಸೊ ಅಪ್ಲಿಕೆಂಟ್ ನೇಮು ಈಗ ನಮಗೆ ಹೇಗಿದೆ, ಅವರ ಹೆಸರು ಹೇಗಿದೆ, ಯಾವುದ್ರಲ್ಲಿದೆ, ಯಾವ ಥರ ಇದೆ ಎಲ್ಲದನ್ನು ನಾವು ಫಿಲ್ ಮಾಡಬೇಕಾಗತ್ತೆ. ಈಗ ನನಗೆ ಒಬ್ರದ್ದು ಸ್ಟೂಡೆಂಟ್ಸ್ ಇದೆ, ಅದನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಒಂದು ಸೆಕೆಂಡ್ ಅದರಲ್ಲಿ ಹಾಕ್ತೀನಿ. ಇದರಲ್ಲಿ ಹೇಳಿದರೆ ಅಪ್ಲಿಕೆಂಟ್ಸ್ ಫುಲ್ ನೇಮ್ ಆ್ಯಸ್ ಇನ್ ಆಧಾರಲ್ಲಿ ಯಾವ ಥರ ಇದೆ, ಸೊ ಆ ಥರ ನಾವು ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಹೆಸರು ಬರ್ತಾಯಿದೆ. ನೆಕ್ಸ್ಟು ಡೇಟ್ ಆಫ್ ಬರ್ತ್ ಅಂತ ಕೇಳ್ತೀರಿ, ಡೇಟ್, ಮಂತ್, ಇಯರು. ಸೊ ಫಸ್ಟು ವರ್ಷನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ವರ್ಷ ಸೆಲೆಕ್ಟ್ ಆದಮೇಲೆ ತಿಂಗಳು, ಆಮೇಲೆ ಡೇಟು ಮಂತ್, ಇಯರು. ಸೊ ಆಧಾರ್ನ ಲಾಸ್ಟ್ 4 ನಂಬರ್ನ ಎಂಟ್ರಿ ಮಾಡಿ ಅಂತ ಕೇಳ್ತಿದೆ. ಲಾಸ್ಟ್ 4 ಡಿಜಿಟ್ ಆಧಾರ್ ನಂಬರ್, ಆಧಾರ್ನ ಲಾಸ್ಟ್ 4 ನಂಬರ್ನ ಎಂಟ್ರಿ ಮಾಡಬೇಕು. ಈಗ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಡ್ತೀನಿ ಏನಾಗುತ್ತೆ, ಸೊ ಇದು ಆಧಾರ್ನ ವೆಬ್ಸೈಟ್ಗೆ ಕನೆಕ್ಟ್ ಆಗುತ್ತೆ. ಇದರಲ್ಲಿ ನಮಗೆ ಆಧಾರ್ ನಂಬರ್ನ ಫುಲ್ ಟೈಪ್ ಮಾಡಬೇಕಾಗತ್ತೆ. ಆಧಾರ್ ನಂಬರ್ನ ಒಂದ್ಸಲ ಚೆಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಟಿಕ್ ಆಪ್ಷನ್ ಇದೆ, ಟಿಕ್ ಆಪ್ಷನ್ ಕೊಡ್ಬೇಕಾಗತ್ತೆ. ಫುಲ್ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ. ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ನಮಗೆ ಇದು OTP ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಲೋಡಿಂಗ್ ಆಗ್ತೀವಿ. 1 ಸೆಕೆಂಡ್ ವೆಯ್ಟ್ ಮಾಡಿ. ಇದಾಗ್ತೀವಿ. ಇಲ್ಲಿ ಕೆಳಗಡೆ ಏನಾಗುತ್ತೆ, ಇನ್ನೊಂದು ಸಬ್ಮಿಟ್ OTP ಅಥವಾ OTP ಸೆಂಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಆ OTPನ ನಾವೇನು ಮಾಡಬೇಕಾಗತ್ತೆ, ಸೆಂಡ್ ಮಾಡಬೇಕಾಗತ್ತೆ. KYC ತೊಗೊಳುತ್ತೆ. ಸೊ ಈಗ ಇಲ್ಲಿ ಕೆಳಗಡೆ ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ ಜನರೇಟ್ OTP ಅಂತಿದೆ. ಸೊ ಜನರೇಟ್ OTP ಅಂತ ಕೊಟ್ಟ ಏನಾಗುತ್ತೆ, ಅದು ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ, OTP ಸೆಂಡ್ ಅಂತ. OTPನ SMS ಮೂಲಕ ಕಳುಹಿಸಲಾಗಿದೆ. ಸೊ OTP ಸೆಂಡ್ ಆಗಿದೆ. ಸೊ ಈಗ ನಾನು ಏನು ಮಾಡ್ತೀನಿ, ಅದು 120 ಸೆಕೆಂಡ್ಸ್ ಮಾತ್ರ ವ್ಯಾಲಿಡಿಟಿ ಇರುತ್ತೆ. $418205 ಸಬ್ಮಿಟ್. ಸಬ್ಮಿಟ್ ಕೊಡಬೇಕಾಗತ್ತೆ. ಸೊ ಸ್ವಲ್ಪ ಸರ್ವರ್ ಡೌನ್ ಇದೆ. ಸೊ ನಾ ಈ 9:54 ಈ ಟೈಮಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ, ಹಾಗಾಗಿ ಸರ್ವರ್ ಡೌನ್ ಇದೆ. ವೆಯ್ಟ್ ಮಾಡಿ. KYC ಫುಲ್ಲು ಫೆಚ್ ಆಗಿದೆ. ಸೊ ಇದರಲ್ಲಿ ಅಧಿಸೂಚಿತ ಸಂಖ್ಯೆ ಮತ್ತು ಇವೆಲ್ಲ ಬಂದಿದೆ. ನೇಮ್ ಆ್ಯಸ್ ಅನ್ ಆಧಾರಲ್ಲಿ ಯಾವ ಥರ ಇದೆ ಡೀಟೇಲ್ಸು, ಹೆಸರು, ಡೇಟ್ ಆಫ್ ಬರ್ತು, ಆಧಾರ್ ನಂಬರು,
ಮತ್ತು ಯಾವುದು KSET ಅಂತಿದೆ. ಸೊ KSET 2025 ಯಾವ ಸಬ್ಜೆಕ್ಟ್ ಅಂತ ಕೇಳುತ್ತೆ, ಅವ್ರದ್ದು ಯಾವ ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟ್ನ ನಾವು ಕೊಡಬೇಕಾಗತ್ತೆ. ಇವ್ರದ್ದು ಎಕನಾಮಿಕ್ಸ್ ಅನ್ನೋದಿದೆ. ಸೊ ಎಕನಾಮಿಕ್ಸ್ ಕೊಡ್ತಾಯಿದ್ದೀನಿ. ನೀವು ಮೊದಲು ಅದೇ ವಿಷಯಕ್ಕೆ ಅರ್ಹತೆ ಪಡೆದಿದ್ದೀರಾ ಅಂತ ಇದೆ. ವೆಯ್ಟ್ ಮಾಡಿ, ಅಲ್ಲಿ ಸ್ಟೂಡೆಂಟ್ಸಿಗೆ ನಾನು ಕೇಳ್ತೀನಿ. ಅದು ಅವರ ಪ್ರಿವಿಯಸ್ ಏನಾರು ಬರ್ದು ಅಪ್ಲಿಕೇಶನ್ ಹಾಕಿ ಬರ್ದು ಅವ್ರದ್ದೇನು ಸೆಲೆಕ್ಟ್ ಆಗಿದೆಯಾ ಏನು ಅಂತ ಕೇಳ್ಕೊತೀನಿ. ಸೊ ಅದು ಎಸ್ ಇದ್ರೆ ಎಸ್ ಕೊಡ್ಬೇಕಾಗುತ್ತೆ. ಎಸ್ ಕೊಟ್ಟ ನಿಮಗೆ ಇಲ್ಲಿ ಆಪ್ಷನ್ಗಳು ಬರ್ತೀನಿ. ಒಂಚೂರು ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಅಂತ ಬಂದಿದೆ. ಸೊ ಅವ್ರದ್ದು ಹೋಯಿತು. ಈಗ ಹೊಸದು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಯಾವ ವಿಷಯ ಕೇಳ್ತಿದೆ ವಿಷಯ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಪ್ರೀವಿಯಸ್ ಅವ್ರನ್ನ ಎಲಿಜಿಬಲ್ ಆಗಿದ್ರೆ ಎಸ್ ಅಂತ ಕೊಟ್ಟರೆ ಅವರು ರಿಟರ್ನ್ ಅಪ್ಲೈ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಇವರು ನಾವು ಅಪ್ಲೈ ಮಾಡಿಲ್ಲ. ಸೊ ನೋ ಅಂತ ಕೊಡ್ತೇನೆ. ನೋ ಅಂತ ಕೊಟ್ಟಾದ್ಮೇಲೆ ಅರ್ಜಿದಾರರ ಪೂರ್ಣ ಹೆಸರು SSLC ತರಗತಿಯ ಅಂಕಪಟ್ಟಿಯಲ್ಲಿರುವಂತೆ SSLC ಅಂಕಪಟ್ಟಿಯಲ್ಲಿ ಯಾವ ಥರ ಇದೆ ಆ ಥರನೇ ನಮಗಲ್ಲಿ ಅವರ ಹೆಸರನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಅವರ SSLC ಮಾರ್ಕ್ಸ್ಗಳು ಕೂಡ ತಗೊಬೇಕು. ಅವರ ಜೆಂಡರು ಮೇಲ್ ಇದ್ದರೆ ಮೇಲು, ಫೀಮೇಲ್ ಇದ್ದರೆ ಫೀಮೇಲ್ ಕೊಡಬೇಕಾಗತ್ತೆ. ಸೊ ಕೊಟ್ಟು ನೆಕ್ಸ್ಟು ಅವ್ರಿಗೇನಾರು ಮದುವೆ ಆಗಿದೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದ್ಸಲ ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲಿಗೆ ಕನ್ಫರ್ಮ್ ಮಾಡ್ಕೊಳ್ಳಿ. ಮದುವೆ ಆಗಿದ್ದರೆ ಎಸ್ಸು, ಮದುವೆ ಆಗಿದೆ ಅಂದರೆ ಇಲ್ಲ. ಅವರ ತಂದೆಯ ಹೆಸರು SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೆ ಹಾಗೆ ಕೊಡಬೇಕಾಗತ್ತೆ. ತಂದೆಯ ಹೆಸರು ಮತ್ತು ತಾಯಿಯ ಹೆಸರು, ತಂದೆ ತಾಯಿ ಹೆಸರು SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಹಾಗೆ ಬರೀಬೇಕಾಗತ್ತೆ. ಸೊ ಅವರ ಕ್ಯಾಸ್ಟ್ ಯಾವ್ದು ಬರುತ್ತೆ, ಅವರ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೂಡ ನೀವು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಇದರಲ್ಲಿ ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು RD ನಂಬರ್, ಕ್ಯಾಸ್ಟ್ ಸರ್ಟಿಫಿಕೇಟ್ನ RD ನಂಬರ್ ಹಾಕಬೇಕಾಗತ್ತೆ. ಅಲ್ಲೇ RD ನಂಬರ್ ಹಾಕಿ ಸೈಡ್ ಇಲ್ಲಿ MT ಏರಿಯಾ ಏನಿದೆ MT ಏರಿಯಾದಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಗೆ ಏನಾಗುತ್ತೆ ಅದೆಲ್ಲ ಫುಲ್ಲು ಶೋ ಮಾಡ್ತಾ ಹೋಗುತ್ತೆ. ಸೊ ಡೇಟ್ ಆಫ್ ಬರ್ತ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಡೇಟ್ ಆಫ್ ಬರ್ತ್, ಆ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗತ್ತೆ. ದಿನಾಂಕ, ತಿಂಗಳು, ವರ್ಷ, ಅಲ್ಲಿಗೆ ನಾವು ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ವಯಸ್ಸು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂತೆ ಅಂತೇಳಿ ಆಟೋಮೆಟಿಕ್ ಅದು ಬಂದುಬಿಡುತ್ತೆ. ಎಷ್ಟು ದಿವಸ ಎಷ್ಟು ತಿಂಗಳು ಎಲ್ಲ ಬರುತ್ತೆ. ಸೊ ಅಡ್ರೆಸ್ ಅವರ ಆಧಾರ್ ಕಾರ್ಡನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅಡ್ರೆಸ್ ಏನಿರುತ್ತೆ ಅದನ್ನು ಅಡ್ರೆಸ್ನ ಹಾಕಬೇಕಾಗತ್ತೆ. ಇದರಲ್ಲಿ ನಮಗೆ ಕೇರ್ ಆಫ್ ಅಂತಿದೆ. ಸೊ ಕೇರ್ ಆಫ್ ಇದೆ, ಕೇರ್ ಆಫ್ ಹಾಕ್ತೀನಿ. ಡಿಸ್ಟಿಕ್ಕು, ರಾಜ್ಯ ಸೆಲೆಕ್ಟ್ ಆಯಿತು. ಪಿನ್ ಕೋಡು, ಅವರ ಪಿನ್ ಕೋಡ್ ಆಧಾರ್ ಕಾರ್ಡಲ್ಲಿಂದ ಅದನ್ನು ಕೊಡಬೇಕಾಗುತ್ತೆ. ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಮೊಬೈಲ್ ನಂಬರು, ಇಮೇಲ್ ID,
ಇಮೇಲ್ ಐ ಡಿ. ಇದಿಲ್ಲ ಪರ್ಸನ್ ವಿತ್ ಡಿಸೆಬಿಲಿಟಿ, ಅಂಗವಿಕಲರಾಗಿದ್ದರೆ ಮಾತ್ರ ಎಸ್ ಅಂತ ಕೊಡ್ಬೇಕಾಗುತ್ತೆ. ಎಸ್ ಅಂತ ಕೊಟ್ಟ ನಮಗೆ ಅಲ್ಲಿ ಆಪ್ಷನ್ಗಳು ಮತ್ತೆ ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಅದರಲ್ಲಿ ಅಂಗವಿಕಲರ ಕಾರ್ಡಿನ ನಂಬರ್ಗಳೆಲ್ಲ ಹಾಕಬೇಕಾಗತ್ತೆ. ನೆಕ್ಸ್ಟ್ ಈಗ ಇಲ್ಲಿಗೆ ಏನಾಗಿದೆ, ನಮಗೀಗ SLC ರಿಜಿಸ್ಟರ್ ನಂಬರ್ ಕೇಳ್ತಿದೆ. ಸೊ SLCಯ ರಿಜಿಸ್ಟರ್ ನಂಬರು ಎಜುಕೇಷನಲ್ ಕ್ವಾಲಿಫಿಕೇಷನ್ UGC ಮೀನ್ಸ್ ಮಾಸ್ಟರ್ ಡಿಗ್ರೀಸ್ ಫ್ರಮ್ ರೆಕಗ್ನೈಸ್ಡ್ ಬೈ UGC ಅಂತಿದೆ. ಸೊ ಕೊಡಬೇಕಾಗತ್ತೆ. ನೀವು ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ತೆರಗಡೆ ಹೊಂದಿದ್ದೀರಾ ಮೀನ್ಸ್ PG ಏನಾದ್ರು ಕಂಪ್ಲೀಟ್ ಆಗಿದ್ರೆ ಹೌದು, ಇಲ್ಲ ಅಂದರೆ ಇಲ್ಲ ಅಂತ ಕೊಡಬೇಕಾಗತ್ತೆ. ಸೆಲೆಕ್ಟ್ ಬೇಸಿಸ್ ಆಫ್ ಎವ್ಯಾಲ್ಯೂಷನ್ ಇನ್ ಯುವರ್ PG ಡಿಗ್ರಿ ಪರ್ಸೆಂಟೇಜ್ ಹಾಕ್ತೀರಾ ಅಥವಾ PGCA ಹಾಕ್ತೀರಾ ಅಂತ ಕೇಳುತ್ತೆ. ಸೊ ನಾವು PGCA ಕೊಟ್ಟಿದ್ರೆ ಅವರು PGCA ಹಾಕ್ಬೋದು, ಅಥವಾ ಪರ್ಸೆಂಟೇಜ್ ಕೊಟ್ಟಿದ್ರೆ ಪರ್ಸೆಂಟೇಜ್ ಹಾಕ್ಬೋದು. ನನಗೆ ಅವರು PG ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಮಾರ್ಕ್ಸ್ ಒಬ್ಟೈನ್ಡ್ ಅಂತ ಕೇಳಿದರೆ ಅವರು ತೊಗೊಂಡಿರೋ ಮಾರ್ಕ್ಸು ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಪರ್ಸೆಂಟೇಜು ಅದೇ ಕ್ಯಾಲ್ಕುಲೇಟ್ ಮಾಡ್ಕೊತಿದೆ. ಯಾವ ಯೂನಿವರ್ಸಿಟಿ ಅಂತ ಕೇಳುತ್ತೆ, ಆ ಯೂನಿವರ್ಸಿಟಿ ನೇಮ್ನ ಹಾಕಬೇಕಾಗತ್ತೆ. ಯೂನಿವರ್ಸಿಟಿ. ಸೊ ಕುವೆಂಪು ಯೂನಿವರ್ಸಿಟಿಗೆ ಅವರು PhD ಏನಾರು ಮಾಡ್ತಿದ್ರೆ PhDS ಅಂತ ಕೊಡಬೇಕಾಗತ್ತೆ. ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ನೌಕರರೇ ಇದ್ದರೆ ಇನ್ ಕೇಸ್ ಕೊಡಬೇಕಾಗತ್ತೆ. ಪ್ರೆಸೆಂಟ್ಲಿ ವರ್ಕ್ ಏನಾರು ಮಾಡ್ತಾಯಿದ್ರೆ ಎಸ್ಸು, ಇಲ್ಲಾಂದರೆ ಇಲ್ಲ. ಸೇವೆಯಿಂದ ಎಂದಾದರೂ ವಜಾಗೊಂಡಿದ್ದರೆ ಮೀನ್ಸ್ ಇಲ್ಲೇನೋ ಎಸ್ ಅಂತ ಕೊಟ್ಟಿರ್ತಿರಲ್ಲ, ಅವಾಗ ಆ ಕೆಲಸದಿಂದ ಏನಾರು ಇದ್ದರೆ ಅದನ್ನು ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ನು ಆಧಾರನ ಲಾಸ್ಟ್ ನಂಬರು ಆವಾಗಲೇ ಕೊಟ್ಟಿದೆ, ಆವಾಗಲೇ ನಾವು ಆಧಾರ್ ನಂಬರ್ನ ಎಂಟ್ರಿ ಮಾಡಿದ್ವಿ. ಸೊ ಆ ನಂಬರ್ನ ತೊಗೊಂಡಿದೆ. ಎಕ್ಸಾಮ್ ಸೆಂಟ್ರ್ ಎಲ್ಲಿ ತೊಗೊತೀರಾ ಅಂತ ಕೇಳುತ್ತೆ. ಬೆಂಗಳೂರು, ದಾವಣಗೆರೆ, ಶಿವಮೊಗ್ಗ ಇಷ್ಟಕ್ಕೊಂದು ಇರುತ್ತೆ. ಸೊ ಇದರಲ್ಲಿ ನಮಗೆ ಯಾವ್ದು ಬೇಕಾದ್ರೂ ತೊಗೊಬೋದಿರುತ್ತೆ. ಸೊ ಇದನ್ನು ಅವ್ರಿಗೆ ಕಳಿಸ್ಬಿಟ್ಟು ನಾನು ಚೆಕ್ ಮಾಡ್ಕೊತೀನಿ, ಯಾಕೆಂದರೆ ಸ್ಟೂಡೆಂಟ್ಸು ನನ್ನ ಹತ್ರ ಎಲ್ಲ ಬಳ್ಳಾರಿಯಲ್ಲಿದ್ದಾರೆ. ಸೊ ಹಾಗಾಗಿ ನಾನು ಚೇಂಜ್ ಮಾಡಬೇಕಾಗುತ್ತೆ. ಅವ್ರು ಯಾವ್ದು ಹೇಳ್ತಾರೆ ಅದನ್ನ ನಾನು ಕೊಡಬೇಕಾಗುತ್ತೆ ಸ್ಟೂಡೆಂಟಿಗೆ. ಸೊ ಇಲ್ಲಿ ಡಿಕ್ಲರೇಷನ್ ಕೇಳುತ್ತೆ, ಡಿಕ್ಲರೇಷನ್ನ ಕೊಟ್ಟು ಒಂದ್ಸಲ ಪ್ರಿವ್ಯೂ ಅಂತ ಕೊಡಿ. ಪ್ರಿವ್ಯೂನ ಕೊಟ್ಟಾದಮೇಲೆ ಇಲ್ಲಿ ಶೋ ಮಾಡ್ತಾ ಹೋಗುತ್ತೆ. ಸೊ ಇವನ್ನೆಲ್ಲ ಅವ್ರಿಗೆ ನಾನು ಫೋಟೋ ಕಳಿಸಿಗ ಅವರು ಸರಿ ಇದೆ ಅಂದರೆ ನಾನು ಏನು ಮಾಡಬೇಕಾಗತ್ತೆ, ಈಗ ಇದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅಲ್ಲಿವ್ರು ನಾನು ಸಬ್ಮಿಟ್ ಮಾಡೋಂಗಿಲ್ಲ, ಯಾಕೆಂದರೆ ಸ್ಟೂಡೆಂಟ್ಸು ನನ್ನ ಹತ್ರ ಇಲ್ಲ. ಹಾಗಾಗಿ ಒಂದು ಸೆಕೆಂಡ್ ವೆಯ್ಟ್ ಮಾಡಿ, ಅವರು ಚೆಕ್ ಮಾಡ್ತಿದ್ದಾರೆ. ನಮಗೆ ಇಲ್ಲಿ ಕ್ಯಾಪ್ಚನ ಕೂಡ ನಾವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಚೇಂಜಸ್ ಇದ್ದರೆ ಇಲ್ಲಿ ಎಡಿಟ್ ಅಂತ ಕೊಡಿ, ಚೇಂಜಸ್ ಇಲ್ಲ ಅಂದರೆ ಸೇವ್ ಚೇಂಜಸ್ ಅಂತ ಕೊಡಿ. ಎಡಿಟ್ ಇದ್ದರೆ ಮಾತ್ರ ಎಡಿಟ್ ಅಂತ ಕೊಡಿ, ಇಲ್ಲಾಂದರೆ ಸರಿ ಇದ್ದರೆ ಸರಿ ಇದೆ. ವೆಯ್ಟ್ ಯಾಕೆಂದರೆ ಅವ್ರು ಇಲ್ಲಿದ್ದಾರೆ, ಅದಕ್ಕೆ ಒಂದು ನಮಗೆ ತೊಂದರೆ ಆಗುತ್ತೆ. ಸೊ ಇಲ್ಲೇ ಇದ್ದರೆ ನಮಗೇನು ಲೈವ್ ಆಗಿರುತ್ತೆ. ಸೊ ಬೇಗ ನಾವು ಕೆಲಸಗಳನ್ನ ಮುಗಿಸ್ತೀವಿ. ಸೊ ಇದ್ರಿದ್ರೆ ಸ್ವಲ್ಪ ಕಷ್ಟ, ಸ್ವಲ್ಪ ವೆಯ್ಟ್ ಮಾಡಿ. ಸರಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಸಬ್ಮಿಟ್ ಕೊಟ್ಟಿದ್ದೀನಿ. ಸೊ ಸಬ್ಮಿಟ್ ಆದಮೇಲೆ ಅವರಿಗೆ ಒಂದು ಅಪ್ಲಿಕೇಶನ್ ನಂಬರು ಜನ್ರೇಟ್ ಆಗುತ್ತೆ. ಸೊ ಅಪ್ಲಿಕೇಶನ್ ನಂಬರ್ ನಾನು ಅದನ್ನು ಫೋಟೋ ಹೊಡೆದು ಬೇರೆ ಹಿಡ್ಕೊತೀನಿ, ಯಾಕೆ ನನಗೆ ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಅದೇ ಇದು. ಸೊ ಇದು ನಮಗೀಗ ನೆಕ್ಸ್ಟ್ ಕಂಟಿನ್ಯೂ ಆಗಬೇಕು ಅಂದರೆ ನಾವೇನು ಮಾಡಬೇಕಾಗುತ್ತೆ, ಇದಕ್ಕೆ ನಮಗೆ ಫೋಟೋ ಸಿಗ್ನೇಚರ್ ಪ್ರತಿಯೊಂದನ್ನು ಕೂಡ ನಾವು ಇದನ್ನು ತೊಗೊಬೇಕು. ಈಗ ನಮಗೆ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳ್ತಿದೆ. ಸೊ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತ ಹೇಳ್ತಿದೆ.
ಇಲ್ಲಿ ಅಪ್ಲಿಕೇಶನ್ ಐ ಡಿ ಅಂತ ಕೇಳ್ತಾರೆ. ಸೊ ಆವಾಗಲೇ ನಾನು ಏನು ತೊಗೊಂಡಿದ್ದೆ ಅದು ಅಪ್ಲಿಕೇಶನ್ ಐ ಡಿನ ಅಲ್ಲಿಗೆ ಪೇಸ್ಟ್ ಮಾಡ್ತಾಯಿದ್ದೀನಿ. ಡೇಟ್ ಆಫ್ ಬರ್ತ್ ಫುಲ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾಗ ಈಗ ಇಲ್ಲಿ ಹೇಳ್ತಿದೆ, ಇಲ್ಲಿ ಮ್ಯಾಕ್ಸಿಮಮ್ಮು 100 KB ಒಳಗಡೆ ಇರಬೇಕು ಫೋಟೋ ಅಂತ ಹೇಳ್ತಿದೆ, ಆಯಿತಾ. ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಸ್ ಫೈಲ್ಸ್ ನೇಮ್ ಇಲ್ಲಿ ಅದನ್ನು ಕೂಡ ಹೇಳಿದ್ದಾರೆ, ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಸ್. ಈಗ ನೀವು ಫೈಲ್ ಈಗ ಅದನ್ನು ಫೋಟೋ ಅಂತ ಕೊಡ್ತಿರೋದು ಸ್ಟೂಡೆಂಟ್ ನೇಮ್ಗಳನ್ನ ಕೊಟ್ಟು ನೀವು ಸೇವ್ ಮಾಡ್ತಿರೋ ಅದೇನು ಕೊಡ್ತಿರೋ ಗೊತ್ತಿಲ್ಲ, ಬಟ್ ಅದೇ ಏನು ಮ್ಯಾಕ್ಸಿಮಮ್ ಸೈಜು 10 ಕ್ಯಾರೆಕ್ಟರ್ಸ್ ಇರಬೇಕು ಇದರಲ್ಲಿ ವಿತೌಟ್ ಎನಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಇಲ್ಲಿ ತೋರಿಸಿದ್ದಾರೆ ಫುಲ್ ಸ್ಟಾಪು ಕಾಮ ಅಥವಾ ಇನ್ನೇನಾದ್ರು ಒಂದು ಏನೇನಿರುತ್ತೆ ಅದೇನು ಕೊಡೋಂಗಿಲ್ಲ ಅಂತ ಹೇಳಿದರೆ. ಸೊ ಅದು ಯಾವುದನ್ನು ಕೂಡ ನಾನು ಕೊಡೋದಿಲ್ಲ. ಸೊ ಇಲ್ಲಿ ಏನು ಮಾಡ್ತೀನಿ, ನಾನು ಚೂಸ್ ಫೈಲ್ ಅಂತ ಕೊಡಬೇಕು. ಚೂಸ್ ಫೈಲ್ ಅಂತ ಕೊಟ್ಟ ನಾನು ಇಲ್ಲಿಗೆ ಸಪ್ರೇಟಾಗಿದೆ, ನಾನು ಎಲ್ಲಿ ಸೇವ್ ಮಾಡಿದ್ದೀನಿ ಅನ್ನೋದು ನಾನು ಇಲ್ಲಿ ಓಪನ್ ಮಾಡ್ಕೊತೀನಿ. ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ. ಸೊ ಅವರ ಫೋಟೋ ಈಗ ನಾನು ಎಡಿಟ್ ಮಾಡೋದು ಕೂಡ ಇಲ್ಲೇ ಹೇಳ್ತೀನಿ. ಸೊ ಫೋಟೋ ಮೇಲೆ ಬಂದು ರೈಟ್ ಸೈಡ್ ಕ್ಲಿಕ್ ಮಾಡಿ ಎಡಿಟ್ ಅಂತ ಕೊಡಿ. ಎಡಿಟ್ ಅಂತ ಕೊಟ್ಟ ನಿಮಗೆ ಏನಾಗುತ್ತೆ, ಅದು ಪೇಂಟಲ್ಲಿ ಓಪನ್ ಆಗುತ್ತೆ. ಪೇಂಟಲ್ಲಿ ಓಪನ್ ಆದ ನೀವು ಅದನ್ನು ಇಲ್ಲಿ ಸೆಲೆಕ್ಟಲ್ಲಿ ಆಪ್ಷನ್ನ ಕೊಟ್ಟು ನೀವೇನು ಮಾಡಬೇಕಾಗುತ್ತೆ, ಕ್ರಾಪ್ ಮಾಡ್ಕೊಬೇಕು. ಸೊ ಫೋಟೋನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಡ್ರಿ, ಕ್ರಾಪ್ ಅಂತ ಕೊಡಿ. F12ನ ಪ್ರೆಸ್ ಮಾಡಿ ಫೋಟೋ ಅಂತ ನಾನು ಸೇವ್ ಮಾಡ್ತಾಯಿದ್ದೀನಿ, ಏಕೆ ನನಗೆ ಬೇಗ ಕೆಲಸ ಆಗಬೇಕು. ಸೊ ಹಾಗಾಗಿ ಅದನ್ನು ಫೋಟೋ ಅಂತ ಮಾತ್ರ ನೇಮ್ ಕೊಟ್ಟು ಸೇವ್ ಮಾಡಿದೆ. ಸೊ ಈಗ ಫೋಟೋ ಅಂತ ಬಂದಿದೆ. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಅಂತ ಕೊಡ್ತೀನಿ. ಫೋಟೋನ ಆಲ್ರೆಡಿ ನಾನು ಕ್ರಾಪ್ ಮಾಡಿತ್ತು, ಪಟ್ ಅಂತ ಅಪ್ಲೋಡ್ ಆಯಿತು. ಈಗ ಸಿಗ್ನೇಚರ್ ಹೇಳಿದೆ ಮ್ಯಾಕ್ಸಿಮಮ್ 100 KB, ಅದು ಕೂಡ ಸೇಮು, ಏನು ಕ್ಯಾರೆಕ್ಟರ್ಸು ಚೇಂಜಸ್ ಮಾಡೋಂಗಿಲ್ಲ, ಮೀನ್ಸ್ ಸೈನ್ ಅಂತ ಮಾತ್ರ ಕೊಡ್ತಾಯಿದ್ದೀನಿ, ಅದನ್ನು ಕೂಡ ನಾನು ಚೇಂಜ್ ಮಾಡೋಲ್ಲ. ಸೊ ಇಲ್ಲಿ ಆಲ್ರೆಡಿ ಇದೆ. ಇದನ್ನು ರೈಟ್ ಸೈಡ್ ಕ್ಲಿಕ್ ಮಾಡಿ ಎಡಿಟ್ ಅಂತ ಕೊಟ್ಟು, ಏಕೆ ನಮಗೆ ಅಲ್ಲಿ ನಾನು ಅವರು ಬೇರೆ ಕಡೆ ಇರೋದನ್ನು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ದಾರೆ. ಸೊ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ನಾನು ಇಲ್ಲಿ ಎಡಿಟ್ ಮಾಡ್ಕೊತಾ ಇದ್ದೀನಿ. ಆಗ ನಾನು ಈ ಥರ ಕೆಲಸನ ಮಾಡ್ಕೊತಾ ಇದ್ದೀನಿ. ಸೈನ್ ಅಂತ ಕೊಟ್ಟು ಸೇವ್ ಮಾಡ್ಕೊಂಡು F12 ಕೊಟ್ಟು ಚೇಂಜ್ ಮಾಡ್ಕೊಳ್ಳಿ. ಅಲ್ಲಿ ಸೈನ್ ಅಂತ ನೇಮ್ ಕೊಡಿ. ನೇಮ್ ಅಂತ ಕೊಟ್ಟಾದ್ಮೇಲೆ ಸೆಲೆಕ್ಟ್ ಕೊಡಿ. ಇದು ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಅಂತ ಕೊಡಿ. ಅಪ್ಲೋಡ್ ಆದಮೇಲೆ ನಿಮಗೆ ಇಲ್ಲಿ ಶೋ ಮಾಡುತ್ತೆ. ಇದು ಕನ್ಫರ್ಮೇಷನಿಗೆ ನಾನು ಅವರಿಗೆ ಫೋಟೋನ ಕಳಿಸಿ ನಾನು ಕನ್ಫರ್ಮ್ ಮಾಡ್ಕೊತೀನಿ, ಯಾಕೆಂದರೆ ಅವ್ರದ್ದೇ ಫೋಟೋ ಸಿಗ್ನೇಚರ್ ಸರಿ ಇದೆ ಅಂದರೆ ನಾನು ಏನು ಮಾಡ್ತೀನಿ, ನೆಕ್ಸ್ಟು ಪ್ರೊಸೀಡ್ ಮಾಡ್ತೀನಿ. ಯಾಕೆ ಇಲ್ಲ ಅಣ್ಣ ನಾನು ಸೈನ್ಗೆ ಏನಾರು ಚೇಂಜ್ ಮಾಡ್ತೀನಿ ಅಂದರೆ ನನಗೆ ಕಷ್ಟ ಆಗುತ್ತೆ. ನಾನು ಆಲ್ರೆಡಿ ಸೇವ್ ಕೊಟ್ಟಾಯಿದೆ, ಯಾಕೆಂದರೆ ಅದು ನಮ್ಮ ರೆಗ್ಯುಲರ್ ಸ್ಟೂಡೆಂಟ್ಸ್ ಅವರು, ಹಾಗಾಗಿ ನಾನು ಅದನ್ನು ಸೇವ್ ಕೊಟ್ಟಿದ್ದೀನಿ. ಮತ್ತು ಅಪ್ಲಿಕೇಶನ್ ನಂಬರನ್ನ ಕಾಪಿ ಮಾಡ್ಕೊಂಡು ಹೋಮ್ ಅಂತ ಕೊಡಿ. ಹೋಮ್ ಅಂತ ಕೊಟ್ಟ ನಿಮಗೆ ಇಲ್ಲಿ ನೆಕ್ಸ್ಟು ಈಗ ಪೇಮೆಂಟಿಗೆ ಹೋಗುತ್ತೆ. ಪೇಮೆಂಟು ಗೂಗಲ್ ಪೇ, ಫೋನ್ಪೇ ಯಾವ್ದು ಮಾಡ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ಅಮೌಂಟ್ನ ಹೇಳ್ಬೇಕಾಗತ್ತೆ, ಯಾಕೆಂದರೆ ಕ್ಯಾಟಗರಿ ವೈಸು ಚೇಂಜ್ ಆಗ್ತಾ ಹೋಗುತ್ತೆ ಅಮೌಂಟು. ಎಲ್ಲ ಕ್ಯಾಸ್ಟಿಗೆ ಒಂದೇ ಫೀಸ್ ಇಲ್ಲ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಕ್ಯಾಸ್ಟ್ ಯಾವ್ದು ಬರುತ್ತೆ ಅದ್ರ ಪ್ರಕಾರ ಅದು ಚೇಂಜ್ ಆಗುತ್ತೆ. ಅಪ್ಲಿಕೇಶನ್ ನಂಬರ್ ಹಾಕ್ತೆ ಇಲ್ಲಿ ಎಡಿಟ್ ಮಾಡ್ಕೊತ ಹೋದೆ. ಇಲ್ಲಿ ಆಲ್ರೆಡಿ ಅಮೌಂಟ್ ಶೋ ಮಾಡ್ತಿದೆ. ಇಲ್ಲಿ ನೆಟ್ ಬ್ಯಾಂಕಿಂಗ್ ಮಾಡ್ತಾರೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI ಎಲ್ಲದು ಕೂಡ ಶೋ ಮಾಡುತ್ತೆ. ಸೊ ನಾನು ಅವರಿಗೆ UPIನೇ ಕೊಟ್ಬಿಡ್ತೀನಿ. UPIಯಲ್ಲಿ ಎಷ್ಟು ಕೊಡುತ್ತೆ ಅಂತ ನನಗೆ ಗೊತ್ತಿಲ್ಲ. UPIಯಲ್ಲೂ ನಾನು ಎಂಟರ್ UPI ID ಅಂತ ಬರ್ತಾಯಿದೆ. QR ಕೋಡ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಒಂದು ನಿಮಿಷ, ಸರ್ವರು ತುಂಬ ಸ್ಲೋ ಇದೆ. ಈ ಥರ ಏನೋ ಆಪ್ಷನ್ ಬಂತಾರೆ, ಏನು ವರ್ಕ್ ಆಗಿಬಿಡೋದಿಲ್ಲ. ಸೊ ಇಲ್ಲಿ ನಾನು QR ಕೋಡ್ ಅಂತ ಕೊಡ್ತಾಯಿದ್ದೀನಿ. ಸೊ QR ಕೋಡ್ ಕೊಟ್ಟಾಗ QR ಕೋಡ್ ಅಂತ ಕೊಡ್ತೀನಿ. QR ಕೋಡ್ ಕೊಟ್ಟು ಅವರಿಗೆ ಪೇ ಮಾಡಿ ಅಂತ ಹಾಕ್ತೀನಿ. ಅವರಿಗೆ ಹ್ಞೂ ಅಂದರೆ ಅವ್ರಿಗೆ QR ಕೋಡ್ನ ಸೆಂಡ್ ಮಾಡಿ ಅವ್ರ ಕೈಯಲ್ಲೇ ಪೇಮೆಂಟ್ ಮಾಡಿಸ್ತೀನಿ. ಪ್ರೊಸೀಡ್ ಟು ಪೇ ಅಂತ ಕೊಟ್ಟಿದ್ದೀನಿ. ಸೊ 4 ಮಿನಿಟ್ಸ್ 5 ಮಿನಿಟ್ಸ್ ಅಷ್ಟೇ ಇದೆ. ಸೊ ಈ QR ಕೋಡ್ನ ನಾನು ಏನು ಮಾಡ್ತೀನಿ, ಫೋಟೋ ತೆಗೆದು ನಮ್ಮ ಸ್ಟೂಡೆಂಟ್ಸಿಗೆ ಕಳಿಸ್ತೀನಿ. ಸೊ ಅವರು ಪೇಮೆಂಟ್ ಮಾಡ್ತಾರೆ. ಅಯ್ಯೋ ಅವ್ರು ನನಗೆ ಕಳಿಸ್ತಾರಂತೆ. ಇಟ್ಸ್ ಓಕೆ. ಇದು QR ಕೋಡ್ ಯಾರು ಬೇಕಾದ್ರೂ ಕೂಡ ನಾವು ಪೇಮೆಂಟ್ ಮಾಡ್ಬೋದು. 700 ರೂಪೀಸ್ ಅವ್ರಿಗೆ ಬೀಳುತ್ತೆ ಅಷ್ಟೇ. ಅದರ ಮೇಲೆ ಇನ್ಕ್ಲೂಡಿಂಗ್ ಫೋನ್ಪೇ ಟ್ಯಾಕ್ಸ್ ಅಂತ ಹಾಕ್ತಾರೆ. ಸೊ 1 ರೂಪಾಯಿನೋ 2 ರೂಪಾಯಿನೋ 3 ರೂಪಾಯಿನೋ ಜಾಸ್ತಿ ಬೀಳುತ್ತೆ.
ಅದನ್ನು ನೋಡ್ಕೊಂಡು ಪೇ ಮಾಡಿರಿ. ಬಟ್ ಆದರೆ ಇದು ಮಾತ್ರ ಗೌರ್ಮೆಂಟ್ ಫೀಸ್ ಏನಿದೆ 700 ರೂಪಾಯಿ. SC ಕ್ಯಾಟಗಿರಿ ST ಕ್ಯಾಟಗಿರಿಗೆ 700 ರೂಪಾಯಿ ಇದೆ. ಸೊ 700 ರೂಪಾಯಿ ಮಾತ್ರ ಕಾಮನ್ನಾಗಿ ಕಟ್ಟಾಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಅವ್ರು ಪೇಮೆಂಟ್ ಮಾಡ್ತಿದ್ದ ಅಂತೇನೆ, ಹಾಗಾಗಿ ಅದು ಟೈಮಿಂಗ್ಸ್ ಓಡ್ತಾಯಿದೆ, ವೆಯ್ಟ್ ಮಾಡಿ. ಅವರಲ್ಲಿ ಸಮಥಿಂಗ್ ರಾಂಗ್ ಅಂತ ಬಂತು. ಪೇಮೆಂಟ್ ಸ್ಟೇಟಸ್ನ ಕಾಪಿ ಮಾಡಬೇಕು. ಈಗ ಡೇಟ್ ಆಫ್ ಬರ್ತ್, ಡೇಟ್, ಮಂತ್, ಇಯರ್, ಸಬ್ಮಿಟ್. ಓ ಥ್ಯಾಂಕ್ ಯು, ಪೇಮೆಂಟ್ ಆಗಿದೆ. ನಾ ಇದನ್ನು ಸೇವ್ ಮಾಡ್ಕೊತೀನಿ ಇದನ್ನು, ಯಾಕಂದ್ರೆ ನನಗೆ ಅವ್ರಿಗೆ ಪ್ರಿಂಟ್ ಕಳಿಸೋದಲ್ವ. ಸೊ ಹಾಗಾಗಿ ನಾನು ಪ್ರಿಂಟ್ ಕೊಡೋದಿಲ್ಲ, ಯಾಕಂದರೆ ಅವ್ರು ನಮ್ಮ ಹತ್ರ ಇಲ್ಲ. ಸೊ ಅವರು ಬೇರೆ ಊರಲ್ಲಿದ್ದಾರೆ. ನಾನು ಇದನ್ನು ಸೇವ್ ಮಾಡ್ಕೊಂಡಿದ್ದೀನಿ. ಅವರಿಗೆ ಪ್ರಿಂಟ್ ಅನ್ನೋದನ್ನ ನಾನು ಸೇವ್ ಮಾಡ್ಕೊಂಡು ಅವರಿಗೆ ಆ ಕಾಪಿನ ಕಳಿಸ್ತೀನಿ. ನಾನು ಪೇಮೆಂಟ್ ಅಂತ ಹಾಕ್ಕೊಂಡಿರ್ತೀನಿ, ಯಾಕೆ ನನಗೆ ಅವ್ರ ಪೇಮೆಂಟ್ ಲಿಸ್ಟ್ ಬೇಕು. PAY ಪೇಮೆಂಟ್ ಆಗಿದೆ. ಇಲ್ಲಿ ಅಪ್ಲಿಕೇಶನ್ ID ನ ತೊಗೊತೇನೆ. ಸೊ ಈಗ ಫೈನಲ್ಲಾಗಿ ಇರೋದು ನಿಮಗೆ ಅಪ್ಲಿಕೇಶನ್ನ ಪ್ರಿಂಟ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ನಾನು ಹೋಮ್ ಅಂತ ಕೊಟ್ಟು ನಿಮಗೆ ಒಂದ್ಸಲ ತೋರಿಸ್ತೀನಿ. ಇಲ್ಲಿ ಲಾಸ್ಟ್ 5ನೇ ಸ್ಟೆಪ್ಪು ಪ್ರಿಂಟ್ ಅಪ್ಲಿಕೇಶನ್ ಅಂತಿದೆ. ಸೊ ಪೇಮೆಂಟ್ನ ನಾನು ಚೆಕ್ ಮಾಡ್ಕೊಂಡೈತೆ. ಅದು ಪೇಮೆಂಟ್ ಸ್ಟೇಟಸಲ್ಲಿ ಪೇಮೆಂಟಲ್ಲಿ ಅಲ್ಲಿ ಸ್ಕ್ರೀನ್ ಎರರ್ ಆಯಿತು. ಸೊ ಅವರು ಪೇಮೆಂಟ್ ಆಯಿತು ಅಂತ ಹೇಳಿದ್ರು. ನೆಕ್ಸ್ಟ್ ಅವರು ಈಗ ಅಪ್ಲಿಕೇಶನ್ ನಾನು ಚೆಕ್ ಮಾಡ್ಕೊಂಡಾಯಿತು, ಪೇಮೆಂಟು ಸಕ್ಸಸ್ ಆಗಿದೆ ಅಂತ ಬಂತು. ಅದನ್ನು ಕೂಡ ಪೇಮೆಂಟ್ ಸ್ಲಿಪ್ ಅವ್ರಿಗೆ ಕಳ್ಸೀನಿ. ಸೊ ನೆಕ್ಸ್ಟ್ ಒಂದು ಅಪ್ಲಿಕೇಶನ್ನ ಪ್ರಿಂಟ್ ಹಾಕ್ಕೊಬೇಕು. ಸೊ ಪ್ರಿಂಟ್ ಅಪ್ಲಿಕೇಶನ್ ಅಂತ ಕೊಡ್ತಾಯಿದ್ದೀನಿ. ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಹೀಗೆ ಅಪ್ಲಿಕೇಶನ್ ID ನ ಎಂಟ್ರಿ ಮಾಡಿ, ಡೇಟ್ ಆಫ್ ಬರ್ತ್, ಡೇಟು, ಮಂತು, ಇಯರ್ನ ಎಂಟ್ರಿ ಮಾಡಿ ಏನು ಮಾಡಬೇಕಾಗತ್ತೆ, ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಟ ನಮಗೆ ಇಲ್ಲಿ ಅಪ್ಲಿಕೇಶನ್ ಬಂದಿದೆ. ನೋಟಿಫಿಕೇಷನ್ ನಂಬರ್ ಬಂದಿದೆ, ಅವರ ಹೆಸರು, ಅವರ ಡೇಟ್ ಆಫ್ ಬರ್ತು, ಲಾಸ್ಟ್ ನಂಬರು, ಆಧಾರ್ ನಂಬರು, ಪ್ರತಿಯೊಂದು ಡೀಟೇಲ್ಸ್ ಕೂಡ ಬಂದಿದೆ. ಸೊ ಇವೆಲ್ಲದು ಕರೆಕ್ಟ್ ಇರುವಾಗ ನಮಗೇನಾಗುತ್ತೆ, ಪ್ರಿಂಟ್ ಅಂತ ಕೊಡಬೇಕಾಗತ್ತೆ. ಸೊ ಪ್ರಿಂಟ್ ಅಂತ ಕೊಟ್ಟಾಗ ನನ್ನ ಹತ್ರ ಪ್ರಿಂಟ್ರ್ ನಾನು ಕೊಟ್ಟಿಲ್ಲ. ಪ್ರಿಂಟ್ರ್ ಇಲ್ಲಿದೆ, ಬಟ್ ಅದು ನಾನು ಪ್ರಿಂಟ್ ಕೊಡೋಕ್ಕಾಗಲ್ಲ, ಕಸ್ಟಮರ್ ಇಲ್ಲ. ಸೊ ಅದನ್ನೆಲ್ಲ ನಾನು ಚೇಂಜ್ ಮಾಡ್ಕೊತೀನಿ. ಮೀನ್ಸ್ 4 ಪೇಜ್ ಆಗಿದೆ. ನಾಲ್ಕು ಪೇಜ್ನಲ್ಲಿ ಮಾರ್ಜಿನ್ಸ್ ಎಲ್ಲ ಚೇಂಜ್ ಮಾಡಿ ಅವರಿಗೆ ನಾವು ಅಪ್ಲಿಕೇಶನ್ ಎಲ್ಲ ಕಳಿಸ್ಕೊಡ್ಬೇಕಲ್ಲ. ಅವ್ರು ಪೇಮೆಂಟ್ ಎಲ್ಲ ಮಾಡಿದ್ದಾರೆ. ಈಗ ಅಪ್ಲಿಕೇಶನ್ ಎಲ್ಲ ನಾವು ಕಳಿಸ್ಬೇಕು. ಸೊ ಹಾಗಾಗಿ ಪ್ರಿಂಟ್ ಅನ್ನೋದು ಮತ್ತೆ ಹೋಯ್ತು. ಇಟ್ಸ್ ಓಕೆ, ಮತ್ತೆ ಬರುತ್ತೆ. ಪ್ರಿಂಟ್ ಅಂತ ಕೊಡ್ತೀನಿ. ಇದು ನಾನು ಚೇಂಜ್ ಮಾಡ್ಕೊಬೇಕಾಗತ್ತೆ, ಮಾರ್ಜಿನ್ ಗಿರ್ಜಿನ್. ಪ್ರಿಂಟೆಡ್ ಆನ್ ಎಲ್ಲದೂ ಕೂಡ ಇದೆ. ನಾವೇನು ಮಾಡೋಕ್ಕಲ್ಲ, ಏನು ಎಡಿಟ್ ಆಪ್ಷನ್ ಇಲ್ಲ. 3 ಪೇಜೇನೋ ಬರುತ್ತೆ, ಇರಲಿ ಪರವಾಗಿಲ್ಲ. 3 ಪೇಜ್ ಇದೆ. ಸೇವ್ ಅಂತ ಕೊಡ್ತೀನಿ. ಫೈನಲ್ ಕಾಪಿ. ಸೊ ಸೇವ್ ಅಂತ ಕೊಡ್ತೆ. ಸೊ ಸೇವ್ ಆಯಿತು. ಇದಿಷ್ಟು ನಿಮಗೆ ಅಪ್ಲಿಕೇಶನ್ ಹಾಕೋ ಪ್ರೋಸೆಸ್ಸು. ಸೊ ಇದರಲ್ಲೇನೋ ನಿಮಗೇನೋ ಡೌಟ್ಸ್ ಇದ್ದರೆ ಅಥವಾ ಏನಾರ ವರ್ಕ್ ಆಗ್ತಿಲ್ಲ ಅಂದರೆ ನನಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಂಬರ್ಗಳು ಕೂಡ ಇರುತ್ತೆ ಅದು. ಸೊ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀನಿ. ಸೊ ನೀವು ಗೌರ್ಮೆಂಟ್ ಫೀಸ್ ಎಲ್ಲ ಕಟ್ಕೊಂಡು ಅಪ್ಲಿಕೇಶನ್ ನಾನು ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.